ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಕೈಯಲ್ಲಿ ಐಲೈನರ್ ಇಟ್ಕೊಂಡು ಏನು ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಹತ್ರ ಓಲ್ಡ್ ಕನೆಕ್ಷನ್ ಗಣಪತಿ ಸಿಕ್ತು. ಇದು ಇನ್ವಿಟೇಷನ್ ಕಾರ್ಡಲ್ಲಿ ನಾನು ತೊಗೊಂಡಿದ್ದು. ಸೊ ಇದನ್ನು ಸ್ವಲ್ಪ ಶೇಡೆಲ್ಲ ಹೋಗಿ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಸೊ ಅದಕ್ಕೆ ಐಲೈನರು ಸ್ವಲ್ಪ ಶೈನಿ ಇರೋದ್ರಿಂದ ಇದ್ರ ಮೇಲೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕಾಣ್ಬೋದು ಅಂತ ಸ್ವಲ್ಪ ಅಪ್ಲೈ ಮಾಡಿ ನೋಡಿದೆ. ಅದು ಚೆನ್ನಾಗಿ ರಿಸಲ್ಟ್ ಬಂತು. ಸೊ ಅದಕ್ಕೆ ಎರಡಕ್ಕೂ ಇದನ್ನೇ ಅಪ್ಲೈ ಮಾಡಿ ಸ್ವಲ್ಪ ಡ್ರೈ ಆದಮೇಲೆ ಅದನ್ನು ಗ್ಲೂ ಹಾಕಿ ಅಂಟಿಸಿ ಫ್ರಿಜ್ ಮೇಲೆ ಅಂಟಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಲೈಟಾಗಿ ಶೇಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ತಿಕ್ಕಾಗಿಲ್ಲ, ಸ್ವಲ್ಪ ಇದಾಗಿದೆ. ಸೊ ಅದಕ್ಕೆ ಸ್ವಲ್ಪ ಎರಡೆರಡು ಕೋಟು ಹಿಡಿಯುತ್ತೆ. ಇದು ನೋಡೋಕ್ಕೆ ತುಂಬ ಇವಾಗ ಚೆನ್ನಾಗಿ ಕಾಣಿಸ್ತೈತೆ ಗಣಪತಿ. ಸೊ ಅದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಎಲ್ಲ ಕೆಲಸಗಳು ಬೇಗ ಮುಗ್ದೋಗಿತ್ತು. ಸೊ ಅದಕ್ಕೆ ತುಂಬ ಟೈಮ್ ಉಳಿದಿರೋದ್ರಿಂದ ಇದೊಂದು ಕೆಲಸನ ಮಾಡೋಣ ಅಂತ ಅಂದ್ಕೊಂಡೆ. ಈಗ ತುಂಬ ದಿನದಿಂದ ಮಾಡಬೇಕು ಅಂತ ಮೈಂಡಲ್ಲಿತ್ತು. ಆದರೆ ನನಗೆ ಒಂದು ಕರೆಕ್ಟ್ ಟೈಮ್ ಅಂತ ಬಂದಿರಲಿಲ್ಲ. ಸೊ ಅದಕ್ಕೆ ಇವತ್ತು ಕರೆಕ್ಟ್ ಟೈಮ್ ಅನಿಸುತ್ತೆ. ಸೊ ಇದನ್ನು ನಾನು ವಿಡಿಯೋ ಕೂಡ ತೊಗೊಂಡೆ, ಯಾಕಂದರೆ ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು ಡೇ. ಸೊ ಅದಕ್ಕೆ ಒಂದು ವಿಡಿಯೋ ಜೊತೆಗೆ ಇದನ್ನು ನಿಮಗೂ ಕೂಡ ತೋರಿಸ್ಬೋದು ಎಡಿಟ್ ಮಾಡಿ ಅಂತ. ಸೊ ವಿಡಿಯೋ ಕೂಡ ತೊಗೊಂಡು ನಾನು ಲೆಫ್ಟ್ ಹ್ಯಾಂಡಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ರೈಟ್ ಹ್ಯಾಂಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಆದರೂ ತುಂಬಾ ಈಸಿಯಾಗಿ ಅನಿಸ್ತು, ಏನೋ ಕಷ್ಟ ಅಂತ ಅನಿಸಿಲ್ಲ. ತುಂಬ ಬೇಗನೆ ಡ್ರೈ ಆಗೋಗುತ್ತೆ, ಇದು ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಅದ್ರ ಜೊತೆಗೆ ನಾನು ಇನ್ನೊಂದು ಡ್ರಾಯಿಂಗ್ ಕೂಡ ಮಾಡಿದೆ. ಆ ಡ್ರಾಯಿಂಗ್ ಮಾಡೋದ್ರಲ್ಲಿ, ಈ ವರ್ಕ್ ಮಾಡೋದ್ರಲ್ಲಿ ನಮಗೆ ಎಷ್ಟೇ ಸ್ಟ್ರೆಸ್ ಇರ್ಬೋದು, ತುಂಬ ಏನೋ ಲೋನ್ಲಿನೆಸ್ ಇರ್ಬೋದು, ಡಿಪ್ರೆಷನಲ್ಲಿ ಇರ್ಬೋದು, ಏನೇ ಒಂದಿದ್ರೂ ಕೂಡ ಈ ಥರ ಯಾವ್ದಾದ್ರು ವರ್ಕ್ಗಳಿಗೆ ನೀವು ಎಂಗೇಜ್ ಆದರೆ ನಿಮಗೆ ಯಾವುದೇ ಫೀಲಿಂಗ್ಸ್ ಕೂಡ ನಿಮ್ಮನ್ನ ತುಂಬ ಪೇನ್ ಕೊಡೋಲ್ಲ. ತುಂಬ ಯಾವುದಾದ್ರೂ ವಿಷಯದಲ್ಲಿ ನಾವು ತುಂಬ ಇನ್ವಾಲ್ವ್ ಆಗಿರ್ತೀವಿ, ತುಂಬ ಓವರ್ ಥಿಂಕ್ ಮಾಡ್ತಾ ಇರ್ತೀವಿ. ಅದರಿಂದ ನಮ್ಮ ಮೈಂಡು ಮತ್ತು ಹೆಲ್ತ್ ಎರಡೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಈ ಥರ ನಿಮಗೆ ಏನು ಇಷ್ಟ ಆಗುತ್ತೋ ವರ್ಕ್ಗಳು ಚಿಕ್ಕದೇ ಆದರೂ ಕೂಡ ಅದು 2 ನಿಮಿಷ ತೊಗೊಳ್ಳಿ. ನೀವು ಅದನ್ನು ನೀಟಾಗಿ ಫಿನಿಷ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿಕೊಂಡು ನೀವು ಆ ವರ್ಕ್ನ ಕೈಗೆ ತೊಗೊಳ್ಳಿ. ನಿಜ ಹೇಳಬೇಕು ಅಂದರೆ ಎಷ್ಟೊಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದರೆ ಅಷ್ಟು ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಪೀಸ್ಫುಲ್ ಆಗುತ್ತೆ. ನಾನು ಇದನ್ನು ಜೋಕಾಗಿ ಹೇಳ್ತಾ ಇಲ್ಲ ನಿಮಗೆ ಏನು ಮಿಸ್ಗೈಡ್ ಮಾಡಬೇಕು ಅಂತ ಹೇಳ್ತಲ್ಲ. ನನ್ನ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಕೂಡ ಈ ಥರ ವರ್ಕ್ಗಳು ತುಂಬಾ ಪೇಷನ್ಸ್ ಆಗಿರುತ್ತೆ. ನಾವು ಮಾಡೋದ್ರಿಂದ ನಮಗೆ ಎಷ್ಟು ಒಂದು ಮೈಂಡ್ ಕಾಮ್ ಆಗುತ್ತೆ ಅನ್ನೋದು ಮಾಡಿದ್ಮೇಲೆ ಅರ್ಥ ಆಗುತ್ತೆ. ಒಂದ್ಸಲ ನಮಗೋಸ್ಕರ ಟ್ರೈ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ಆಯಿತು. ನೀವು ಅದನ್ನ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಮತ್ತು ಇದರಲ್ಲಿ ನಾನು ಸ್ಯಾರಿ ಸ್ಟೋನ್ ಇರುತ್ತಲ್ಲ, ಸೊ ಅದನ್ನೇ ಗಮ್ನ ಯೂಸ್ ಮಾಡಿ. ಯಾಕಂದರೆ ನಾವು ತುಂಬ ಸ್ಟ್ರಾಂಗ್ ಇರೋ ಗಮ್ನ ಅನಿಸ್ಬಿಟ್ರೆ ನಾವು ಮತ್ತೆ ಅದನ್ನು ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಈ ಥರ ಗಮ್ ಆದರೆ ತುಂಬ ರಿಮೂವ್ ಮಾಡ್ಕೋಬೋದು ಅಂದ್ಬಿಟ್ಟು ನಾನು ಈ ಗಮ್ಮನ್ನು ಯೂಸ್ ಮಾಡಿಕೊಂಡೆ. ಇದನ್ನು ಲೈಟಾಗಿ ಎತ್ಕೊಂಡು ಫ್ರಿಜ್ ಮೇಲೆ ಸ್ಟಿಕ್ ಮಾಡ್ತಿದ್ದೀನಿ. ಫಸ್ಟ್ 2 ಗಣಪತಿನ ಅಕ್ಕಪಕ್ಕ ಇಟ್ಟಿದ್ದೆ. ಸೊ ಅದರಿಂದ ಒಂದು ದೊಡ್ಡದು ಒಂದು ಚಿಕ್ಕದು ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ. ಸೊ ಇವಾಗ ಅದನ್ನು ಕ್ಲೀನಾಗಿ ಇಡಬೇಕು ಅಂದ್ಬಿಟ್ಟು ಒಂದು ಮೇಲೆ ಒಂದು ಕೆಳಗಡೆ ಇಟ್ಟಿದ್ದೀನಿ. ಸೊ ಇವಾಗ ಅದು ಸ್ವಲ್ಪ ಅದು ಸ್ಪೇಸ್ ಚೆನ್ನಾಗಿ ಕಾಣಿಸ್ತೈತೆ. ಮತ್ತು ಫ್ರಿಜ್ ಕಲರ್ಗೂ ಈ ಕಲರ್ಗೂ ಒಂಥರ ಕಾಂಬಿನೇಷನ್ ಸೂಟ್ ಆಗ್ತಾಯಿದೆ. ನನಗೆ ತುಂಬ ಇಷ್ಟ ಆಯಿತು. ಗಣಪತಿದು ಡಿಸೈನ್ ಇರ್ಬೋದು, ಅದ್ರದ್ದು ಒಂದು ಫಿನಿಶಿಂಗ್ ವರ್ಕ್ ಇರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅವರು. ಹಾರ್ಡ್ ವರ್ಕ್ ಯಾವತ್ತೇ ಇದ್ರೂ ಅದು ಒಂದು ಪ್ರೀಸಿಯಸ್ ಆಗಿರುತ್ತೆ. ನಮ್ಮ ಕೈಯಿಂದ ಬೇರೆಯವ್ರ ಕೈಗೆ ಹೋದರೂ ಕೂಡ ಅದು ಅಷ್ಟು ಬೇರೆಯವ್ರಿಗೆ ಮೆಚ್ಚುಗೆಯನ್ನು ಪಡ್ಕೊಂಡು ಅದು ಅದರ ಸ್ಥಾನನ ಅದು ಉಳಿಸ್ಕೊಳ್ಳುತ್ತೆ. ಸೊ ಅಷ್ಟೇ ನಾವು ಕೂಡ ಹಂಗೆ ಇರಬೇಕು. ನಮ್ಮ ಲೈಫಲ್ಲಿ ಎಷ್ಟು ನಾವು ಚೆನ್ನಾಗಿ ಮಾಡೋಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ಮಾಡಿ ಮುಂದಿನ ಜನ ಏನಿರ್ತಾರೋ ಅವ್ರಿಗೆ ಅದನ್ನು ಕೊಡುಗೆಯಾಗಿ ಕೊಟ್ಟೋಗಬೇಕು. ಯಾವುದು ಕೂಡ ನಮ್ಮಿಂದ ಹಾಳು ಮಾಡೋಕ್ಕೆ ಮಾತ್ರ ಹೋಗ್ಬಾರ್ದು, ಉದ್ಧಾರ ಮಾಡೋಕ್ಕೆ ಆಗದಿದ್ರು ಕೂಡ. ಅದಾದಮೇಲೆ ನಾನು ಡ್ರಾಯಿಂಗ್ ಮಾಡೋಣ ಅಂದ್ಬಿಟ್ಟು ಆ ಡ್ರಾಯಿಂಗ್ ಕೂಡ ಇದೇ ಗಣಪತಿನ ರೆಫರಾಗಿ ಇಟ್ಕೊಂಡು ಡ್ರಾಯಿಂಗ್ ಮಾಡಿದ್ದು.
ಡ್ರಾಯಿಂಗ್ ಕೂಡ ತುಂಬಾ ಏನೋ ಒಂದು ಗೀಚಬೇಕು ಅಂತ ಫಸ್ಟು ಸ್ಟಾರ್ಟ್ ಮಾಡಿದೆ. ಆಮೇಲೆ ಗೀಚ್ದಾನೆ ಅದು ಒಂಥರ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಹೇಳ್ತೀನಲ್ಲ, ಏನೇ ವರ್ಕ್ ಆದ್ರೂ ಅದರದ್ದೇ ಅದು ಟೈಮ್ ತೊಗೊಳುತ್ತೆ ಅಂತ. ಸೊ ಅದೇ ಫೀಲಿಂಗ್ ಇಲ್ಲ ಆಯಿತು. ನಾವೇನೋ ಮಾಡಬೇಕು, ಏನೋ ಚೆನ್ನಾಗಿ ಮಾಡಬಾರ್ದು ಅಂತ ಹೋದರೂ ಕೂಡ ಅದು ಫೈನಲಾಗಿ ಚೆನ್ನಾಗೇ ಬರುತ್ತೆ. ನಾನು ಪೆನ್ಸಿಲನ್ನು ಶಾರ್ಟ್ ಮಾಡಿರಲಿಲ್ಲ, ಇದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಅದು ಆಟೋಮೆಟಿಕ್ಕಾಗಲಿ ಒನ್ ಥಿಂಗ್ಸ್ನ ಹುಡುಕಿ ಹೋಗಿ ಎತ್ಕೊಂಡು ಬಂದು ತಿರ್ಗಾ ಕೂತ್ಕೊಂಡು ತಿರ್ಗಾ ಅದನ್ನು ಫಿಲ್ ಮಾಡಿ ತಿರ್ಗಾ ಇನ್ನೊಂದೇನೋ ಬೇಕು ಅಂದರೆ ತಿರ್ಗಾ ಎದ್ದು ಹೋಗಿ ನಾನು ಎತ್ಕೊಂಡು ಬಂದು ಮಾಡ್ತೀನಿ ಹೊರತು ಎಲ್ಲನೂ ಒಂದೇ ತಾವು ಇಟ್ಕೊಂಡಿರಲಿಲ್ಲ. ನಾನು ಮೊದಲಾದರೆ ಎಲ್ಲನೂ ಪರ್ಫೆಕ್ಟಾಗಿರಬೇಕು ಅಂತ ಮೆಂಟಾಲಿಟಿ ಇತ್ತು. ಇವಾಗ ಯಾವುದು ಪರ್ಫೆಕ್ಟಾಗಿರಬೇಕು ಅಂತೆಲ್ಲ ಅದ್ರ ಟೈಮ್ ಬಂದಾಗ ಅದು ಪರ್ಫೆಕ್ಟ್ ಆಗುತ್ತೆ ಅನ್ನೋ ಒಂದು ಏನು ಹೇಳ್ತಾರೆ ಮೆಚುರಿಟಿ ಬಂದಿದೆ. ಸೊ ನಾವು ಯಾವುದಕ್ಕೂ ಕೂಡ ವೆಯ್ಟ್ ಮಾಡಬಾರ್ದು, ಟೈಮ್ಗೆ ಆಗಲಿ ಏನಕ್ಕೆ ಆಗಲಿ. ಯಾಕಂದರೆ ನಾವು ವೆಯ್ಟ್ ಮಾಡಿದ್ರೂ ಮಾಡದೇ ಇದ್ರೂ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ ಹೊರತು ನಾವೇನೋ ಒಂದು ಏನು ಹೇಳ್ತಾ ಇರಲ್ಲ, ಯುದ್ಧಕ್ಕೆ ನಾವು ಗಳಿಗೆ ಮುಹೂರ್ತನ ಇಟ್ಕೊಂಡಂಗೆ ಎಲ್ಲದಕ್ಕೂ ಮುಹೂರ್ತ ಇಟ್ಕೋಬೇಕು ಅಂತ ಏನೂ ಇಲ್ಲ. ಅದರ ಟೈಮ್ ಬಂದಾಗ ಅದರ ಪಾಡಿಗೆ ಆ ಕೆಲಸಗಳು ಆಗ್ತಾ ಇರುತ್ತೆ. ಸೊ ಯಾವತ್ತು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಈ ದಿನ ಇದು ಮಾಡಬೇಕು, ಈ ದಿನದಲ್ಲಿ ಇದಾಗಬೇಕು, ಅದೇ ದಿನಕ್ಕೋಸ್ಕರ ನಾನು ಕಾಯ್ತೀನಿ, ಆ ದಿನ ಬಂದ ಮೇಲೆ ನಾನೆಲ್ಲ ಸ್ಟಾರ್ಟ್ ಮಾಡ್ತೀನಿ, ಆ ಥರ ಯಾವುದು ಕೂಡ ನಾವು ಟೈಮ್ ಇಟ್ಕೋಬೇಡಿ. ಯೂಶ್ವಲಿ ತುಂಬ ಮೆಚುರಿಟಿ ಇರೋರು ಏನು ಹೇಳ್ತಾರೆ, ಮಂಡೆಯಿಂದ ವರ್ಕ್ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂಯಸ್ ಆಗಿ ಚೆನ್ನಾಗಿ ಬರುತ್ತೆ ಅಂತ. ಸೊ ನೀವು ಮಂಡೇಗೆ ವೆಯ್ಟ್ ಮಾಡಿಕೊಂಡ್ರೆ ಇವತ್ತಿರೋ ಸಂಡೇ ಸ್ಯಾಟರ್ಡೆ ನಿಮ್ಮ ಕೈ ತಪ್ಪೋಗುತ್ತೆ. ಸೊ ಇವತ್ತಿನ ದಿನಾನೇ ಸ್ಟಾರ್ಟ್ ಮಾಡಿ. ಏನೇ ಸ್ಟಾರ್ಟ್ ಮಾಡಿದ್ರೂ ಒಳ್ಳೆಯದೇ ಆಗುತ್ತೆ, ಯಾಕಂದರೆ ನಮ್ಮ ಮನಸ್ಸು ಒಳ್ಳೆಯದೇ ಇರುತ್ತೆ. ನಾನು ಈ ಡ್ರಾಯಿಂಗ್ ಮಾಡಬೇಕಾಗಿದ್ದಾಗ ಈ ಥರನೇ ಮಾಡಬೇಕು ಅಂತ ಯಾವುದೇ ಒಂದು ರೆಫರೆನ್ಸ್ ಇಟ್ಕೊಂಡಿರಲಿಲ್ಲ. ಸುಮ್ಮನೆ ಯೂಟ್ಯೂಬಲ್ಲಿ ಸ್ಕ್ರೋಲ್ ಮಾಡಿದಾಗ ಒಂದು ಕೃಷ್ಣನ ವಿಡಿಯೋ ಬಂತು. ಸೊ ಆ ವಿಡಿಯೋ ನೋಡಿದಾಗ ಅದ್ರ ಜೊತೆಗೆ ಡ್ರಾಯಿಂಗ್ ಇದೇ ಸೇಮ್ ಡ್ರಾಯಿಂಗ್ ಕೂಡ ಬಂತು. ಸೊ ಆ ಡ್ರಾಯಿಂಗ್ ನಾನು ಇಟ್ಕೊಂಡು ಅದ್ರ ರೆಫರೆನ್ಸಿಂದನೇ ಮಾಡಿದೆ ಒಪ್ಕೊಳ್ತೀನಿ. ಸೊ ಅದರ ರೆಫರೆನ್ಸಿಂದನೇ ಮಾಡ್ತಾ ನನಗೆ ಒಂದು ಡಿಫ್ರೆಂಟ್ ಥಾಟ್ಸ್ಗಳು ಬಂತು, ಡಿಫ್ರೆಂಟ್ ಐಡಿಯಾಗಳು ಬಂತು. ಸೊ ಅದನ್ನೆಲ್ಲ ನಾನಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ ಅದೊಂದು ಇನ್ನೂ ಅದಕ್ಕಿಂತನೂ ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ಸ್ ಬಂತು. ತುಂಬಾ ಹ್ಯಾಪಿ ಆಯಿತು ನೋಡಿದ ತಕ್ಷಣವೇ. ಕೃಷ್ಣಂದು ಕಣ್ಣೇ ಆಗಲಿ, ಮೂಗೇ ಆಗಲಿ, ತುಟಿನೇ ಆಗಲಿ, ಅದನ್ನು ನಾನು ಎಷ್ಟೇ ಎಡಿಟ್ ಮಾಡಿ ಕ್ಲೀನ್ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅದರದ್ದೇ ಆದ ಒಂದು ಏನು ಹೇಳ್ತಾರೆ ಸ್ಟ್ರಾಂಗ್ ಬರುತ್ತಲ್ಲ, ಅದು ಖಂಡಿತ ಬಂದೇ ಬರುತ್ತೆ. ನಾವೇನೇ ಮಾಡಬೇಕು ಅಂದ್ಕೊಂಡ್ರೂ ದೇವ್ರು ನಮ್ಮ ಕೈಲಿ ಏನು ಮಾಡಬೇಕು ಅನಿಸ್ತಾನೋ ಅದೇ ನಮ್ಮ ಕೈಯಿಂದ ಆಗೋದು. ಒಂಥರ ಮ್ಯಾಜಿಕ್ ಆ್ಯಂಡ್ ಮಿರಾಕಲ್ ಥಿಂಗ್ಸ್ ಹ್ಯಾಪನ್ ಇನ್ ಲೈಫ್. ಅದನ್ನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.